ರಶ್ಮಿಕಾ ಬೆನ್ನಿಗೆ ನಿಂತ ರಮ್ಯಾ, ಮಂದಣ್ಣ ಪರ ಬ್ಯಾಟ್ ಬೀಸಿದ ಮೋಹಕ ತಾರೆ. ಹೌದು, ಕಳೆದ ಕೆಲ ದಿನಗಳಿಂದ ರಾಜ್ಯದಲ್ಲಿ ಸಿನಿ ತಾರೆಯರ ಚರ್ಚೆ ಬಲು ಜೋರಾಗಿ ನಡೀತಿದೆ. ಸ್ಯಾಂಡಲ್ವುಡ್ ಅನೇಕ ನಟ ನಟಿಯರು ಮಾಧ್ಯಮದ ಮುಂದೆ ಬಂದು ನಿಂತುಕೊಂಡಿದ್ದಾರೆ. ಇದಕ್ಕೆ ಕಾರಣ ಒಂದೇ, ರಾಜ್ಯದ ಪವರ್ಫುಲ್ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಆಡಿದ ಆ ಒಂದು ಮಾತು. ಬೆಂಗಳೂರಲ್ಲಿ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ನಡೆಯುತ್ತಿದ್ದು, ಈ ಒಂದು ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆ ಭಾಗಿಯಾಗಿದ್ದರು. ಈ ಒಂದು ಉತ್ಸವದಲ್ಲಿ ರಾಜ್ಯದ ಅನೇಕ ನಟ ನಟಿಯರು ಗೈರಾಗಿದ್ದರು. ಇದನ್ನ ಕಂಡ ಡಿಸಿಎಂ ಸ್ಯಾಂಡಲ್ವುಡ್ನ ನಟ ನಟಿಯರಿಗೆ ಹಿಗ್ಗಾಮುಗ್ಗಾ ಜಾಡಿಸಿದ್ದರು ಮತ್ತು ಸಿನಿಮಾದವರ ನಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ಎಂಬ ಮಾತನ್ನಾಡಿದ್ದರು. ಹಾಗಾಗಿ ಡಿಕೆ ಈ ಹೇಳಿಕೆ ಕೆಲ ಸಿನಿಮಾ ನಟಿಯರ ಕಣ್ಣು ಕೆಂಪಾಗಿಸಿತ್ತು. ಇನ್ನು ಕೆಲವರು ಡಿಸಿಎಂ ಹೇಳಿಕೆ ಪರ ಬ್ಯಾಟ್ ಬೀಸಿದ್ದರು. ಈ ಬೆನ್ನಲ್ಲೇ ಮಂಡ್ಯ ಶಾಸಕ ರವಿ ಗನಿಗ ರಶ್ಮಿಕಾ ಮಂದಣ್ಣ ಬಗ್ಗೆ ಹಿಗ್ಗಾಮುಗ್ಗಾ ಜಾಡಿಸಿದ್ದರು. ಈ ಹೇಳಿಕೆ ಭಾರಿ ವೈರಲ್ ಆಗಿತ್ತು. ಇದೀಗ ಗನಿಗ ಹೇಳಿಕೆಗೆ ಮತ್ತು ಹೊರಗಡೆ ರಶ್ಮಿಕಾ ಬಗ್ಗೆ ಟ್ರೋಲ್ ಮಾಡೋರಿಗೆ ನಟಿ ರಮ್ಯಾ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹಾಗಾದ್ರೆ ರಮ್ಯಾ ಹೇಳಿದ್ದೇನು? ಇಲ್ಲಿದೆ ನೋಡಿ ಇಂಟ್ರೆಸ್ಟಿಂಗ್ ಸ್ಟೋರಿ. ರಶ್ಮಿಕಾ ಕನ್ನಡದ ನೆಲದಲ್ಲೇ ಹುಟ್ಟಿ ಬೆಳೆದು ಇಲ್ಲಿಂದಲೇ ಸಿನಿಮಾ ಕರಿಯರ್ ಆರಂಭ ಮಾಡಿ ಕೊನೆಗೆ ಕನ್ನಡದ ಕಾರ್ಯಕ್ರಮಗಳ ಬಗ್ಗೆ ಮತ್ತು ಕನ್ನಡದ ಬಗ್ಗೆ ಅಷ್ಟೊಂದು ಆಸಕ್ತಿಯನ್ನ ತೋರಿಸುತ್ತಿಲ್ಲ. ಇದು ಅನೇಕ ಕನ್ನಡಿಗರ ಕಣ್ಣು ಕೆಂಪಾಗಿಸುವಂತೆ ಮಾಡಿದೆ. ಇದರಿಂದ ರಶ್ಮಿಕಾ ಹಲವು ಬಾರಿ ಚರ್ಚೆಗೆ ಕಾರಣವಾಗಿದ್ದಾರೆ. ಇದೀಗ ಕಳೆದ 2-3 ದಿನಗಳಿಂದ ರಶ್ಮಿಕಾ ಬಾರಿ ಸುದ್ದಿಯಲ್ಲಿದ್ದಾರೆ. ಈ ಬಗ್ಗೆ ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ಮಾತನಾಡಿದ್ದು, ಇತ್ತೀಚೆಗೆ ಮಹಿಳಾ ನಟಿಯರನ್ನ ಹೆಚ್ಚಾಗಿ ಟ್ರೋಲ್ ಮಾಡಲಾಗುತ್ತಿದೆ. ಅವರಿಗೆ ಕನ್ನಡ ಬರುವುದಿಲ್ಲ, ಅವರು ಫಿಲ್ಮ್ ಫೆಸ್ಟಿವಲ್ ಬರಲ್ಲ ಎಂದು ಬಹಳ ಮಾತಾಡ್ತಿದ್ದಾರೆ. ಈ ಬಗ್ಗೆ ಮಾತನಾಡುವುದನ್ನ ನಿಲ್ಲಿಸಿ, ಈ ವಿಷಯವನ್ನ ಇಟ್ಟುಕೊಂಡು ಟ್ರೋಲ್ ಮಾಡುವ ನಿಮ್ಮ ಬಿಸ್ನೆಸ್ ನಿಲ್ಲಿಸಿ. ಅವರು ನಿಮ್ಮ ಹೇಳಿಕೆ ಬಗ್ಗೆ ರಿಯಾಕ್ಷನ್ ಕೊಡಲ್ಲ ಎಂದ ಮಾತ್ರಕ್ಕೆ ನಿಮಗೆ ಅನಿಸಿದಂತೆ ಮಾತನಾಡುವುದು ಸರಿಯಲ್ಲ ಎಂದು ರಶ್ಮಿಕಾ ಮಂದಣ್ಣ ಪರ ಹೇಳಿಕೆ ಕೊಟ್ಟಿದ್ದಾರೆ ರಮ್ಯಾ. ಇದೀಗ ರಶ್ಮಿಕಾ ಪರ ವಹಿಸಿಕೊಂಡು ಮಾತನಾಡಿದ್ದಕ್ಕೆ ರಮ್ಯಾಗೆ ಪರ ಮತ್ತು ವಿರೋಧದ ಮಾತುಗಳು ಕೂಡ ಕೇಳಿ ಬರುತ್ತಿವೆ. ಕೆಲವರು ಕಾಮೆಂಟ್ ಬಾಕ್ಸ್ ನಲ್ಲಿ ರಮ್ಯಾಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇನ್ನೊಂದಿಷ್ಟು ಜನ ಅವರ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ.